ಆಗಿದ್ದೇನೆ. ಯಾಕೆ? ನನ್ನ ದೇವರು ತನ್ನ ದೂತನನ್ನ ಸಿಂಹಗಳ ಬಾಯಿಗಳು ಮುಚ್ಚಿಕೋದಕ್ಕೋಸ್ಕರ ತನ್ನ ದೂತನನ್ನ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ. ನೋಡ್ರಿ, ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ತೊಂದರೆ ಬರುವಾಗ ನಾವು ಯಾರನ್ನ ದೃಷ್ಟಿಸ್ತಕ್ಕದ್ದು? ದಾನಿಯೇಲನಂತೆ ಸಿಂಹಗಳಲ್ಲ. ಸಿಂಹಗಳ ಹತ್ರ ನೋಡುದ್ ಬೇಡ, ಪ್ರಜೆಗಳ ಹತ್ರ ನೋಡುದ್ ಬೇಡ, ಅರಸನ ಹತ್ರ ನೋಡುದ್ ಬೇಡ, ಈ ಲೋಕದ ಅಂಧಕಾರ ಶಕ್ತಿ ಮೇಲಲ್ಲ. ನಾವು ಯಾರ ಹತ್ರ ನೋಡ್ಬೇಕು? ಅರಸೆ ಚಿರಂಜೀವಿಯಾಗಿರು ದೇವರು, ನಾನು ಆರಾಧಿಸುವಂತ ದೇವರು ತನ್ನ ದೂತರನ್ನ ನನಗೋಸ್ಕರ ಕಳಿಸಿಕೊಟ್ಟು ಸಿಂಹಗಳ ಬಾಯಿಯನ್ನ ಮುಚ್ಚಿದ್ದಾನೆ, ಬಂಧಿಸಿದ್ದಾನೆ. ಸಿಂಹಗಳ ಬಾಯಿಯನ್ನು ಬಂಧಿಸುವಂತ ದೇವರಾಗಿದ್ದಾನೆ. ಹಾಗಾದ್ರೆ ನೀವು ಯಾರನ್ನ ದೃಷ್ಟಿಸ್ಬೇಕಂತೀರಾ? ನಿಮ್ಮಲ್ಲಿರುವಂತ ಬುದ್ಧಿಮತ್ತೆಯನ್ನ ದೃಷ್ಟಿಸ್ಬೇಕಂತೀರಾ? ನಿಮ್ಮಲ್ಲಿರುವಂತ ಸ್ಥಾನಮಾನ, ಅಧಿಕಾರದ ಮೇಲೆ ನೀವು ಅವಲಂಬನೆ ಮಾಡ್ಬೇಕಂತೀರಾ? ಇಲ್ಲಿ ದಾನಿಯೇಲನ ನೋಡ್ತೇವೆ, ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಯಾವ ಹಾನಿಯೂ ನಮಗಾಗ್ಲಿಲ್ಲ. ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ಯಾರ ದೃಷ್ಟಿಯಲ್ಲಿ? ಕರ್ತನಾದ ದೇವರ ದೃಷ್ಟಿಯಲ್ಲಿ ನಾನು ನಿರ್ಮಲನಾಗಿ ಕಂಡು ಬಂದೆನು ಎಂಬುದಾಗಿ ದಾನಿಯೇಲನು ಸಾಕ್ಷಿ ಹೇಳಿದಂತೆ ನೀನು ನಾವು, ಹೌದು, ನನ್ನ ರಕ್ಷಕನಾದ ಯೇಸು ಸ್ವಾಮಿಯನ್ನ ನಾನು ದೃಷ್ಟಿಸಿದ ಕಾರಣ ನಾನು ಹಂತವಾಗಿ ಉನ್ನತ ಶ್ರೇಣಿಗೆ ಬಂದನು ಎಂಬುದಾಗಿ ನೀನು ನಾನು ಸಾಕ್ಷಿ ಕೊಡೋಣವೇ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಇವತ್ತಿನ ತನ ನಾವು ದೃಷ್ಟಿ ಮಾಡದೆ ಹೋಗಿದ್ರೆ, ನಾವು ಕರ್ತನ ಹತ್ರ ದೃಷ್ಟಿ ಕೊಡದೆ ಹೋಗಿದ್ರೆ, ವಾಕ್ಯದ ಕಡೆಗೆ ದೃಷ್ಟಿ ಕೊಡೋಣ ಪ್ರಿಯರೇ. ವಾಕ್ಯವನ್ನು ಆಧರಿಸೋಣ. ನಾವು ಯಾವಾಗ್ಲೂ ಏನ್ ಮಾಡ್ಬೇಕಂದ್ರೆ, ಈ ದಾನಿಯೇಲನನ್ನ ಇಂಥ ಒಂದು ಭಯಂಕರ ಸ್ಥಿತಿಯಿಂದ ತಪ್ಪಿಸಲು ಶಕ್ತನಾದ ಈ ಸರ್ವಶಕ್ತನ ಹಸ್ತಕ್ಕೆ ನಾವು ಒಪ್ಪಿಸಿಕೊಂಡು ನಮ್ಮನ್ನು ದೃಷ್ಟಿ ಹರಿಸಬೇಕಾಗಿದ್ರೆ ಈ ವಾಕ್ಯದ ಮೇಲೆ ನಾವು ಕೈಗಳನ್ನಿಟ್ಟು ಏನು ಮಾಡ್ತಕ್ಕದ್ದು? ಸ್ವಾಮಿ, ನನಗೆ ಇಂಥ ಕಷ್ಟ ಬಂದಿದೆ, ಇಂಥ ತೊಂದರೆ ಬಂದಿದೆ, ನೀನು ನನ್ನನ್ನ ಈ ಒಂದು ಕಷ್ಟ ಸಮಸ್ಯೆಗಳಿಂದ ಬಿಡಿಸಲು ಶಕ್ತನಾಗಿದ್ದಿ ಪ್ರಿಯನೇ. ಆದ್ರಿಂದ ದಾನಿಯೇಲಗೋಸ್ಕರ ದೇವದೂತರನ್ನ ಸಿಂಹಗಳ ಬಾಯಿ ಬಂದು ಮಾಡೋದಕ್ಕೋಸ್ಕರ, ಬಂಧಿಸೋದಕ್ಕೋಸ್ಕರ ಕಳಿಸಿಕೊಟ್ಟಂತೆ ನನಗೋಸ್ಕರ ಕೂಡ ನಿನ್ನ ದೇವದೂತರನ್ನ ಬಿಡುಗಡೆ ಮಾಡು, ನನ್ನನ್ನೇ ಕಷ್ಟಗಳಿಂದ ಪಾರು ಮಾಡು ಎಂಬುದಾಗಿ ನೀನು ನಾನು ಬೇಡವೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯ ಜನರೇ, ದೇವ ಜನರೇ, ಸಾಲದ ಬಾಧೆಯಲ್ಲಿ ನೀವು ತೊಡಗಿದ್ದೀರಾ? ಅನಾರೋಗ್ಯದಲ್ಲಿ ನೀವಿದ್ದೀರಾ? ಯಾವ್ದಾದ್ರೂ ಹಣದ ಮುಗ್ಗಟ್ಟು ನಿಮ್ಮನ್ನ ಬಾಧಿಸ್ತಿದ್ದೀಯಾ? ಹಾಗಾದ್ರೆ ಕುಟುಂಬದ ಸಮಸ್ಯೆ, ಮಕ್ಕಳ ಸಮಸ್ಯೆ, ಅಥವಾ ಮಕ್ಕಳ ಭವಿಷ್ಯತ್ತಿನ ಒಂದು ಸಮಸ್ಯೆ, ಆರ್ಥಿಕ ಮುಗ್ಗಟ್ಟು ನಿಮಗಿದೆಯಾ? ಹಾಗಾದ್ರೆ ಯಾರಾದ್ರೂ ನಿಮಗೆ ಅನ್ಯಾಯವಾಗಿ ದೋಷಾರೋಪಣೆಯನ್ನು ಹೊರಿಸ್ತಾರೆಯಾ? ಅಥವಾ ನಿರುದ್ಯೋಗದ ಸಮಸ್ಯೆ ನಿಮಗಿದೆಯಾ? ಹಾಗಾದ್ರೆ ಎಲ್ಲಿ ನೋಡ್ತೀರಾ? ನೀವು ದೇವರ ಕಡೆಗೆ ಬರ್ರಿ, ಕರ್ತನಾದ ಯೇಸು ಸ್ವಾಮಿಯನ್ನ ದೃಷ್ಟಿಸಿರಿ. ಆಗ ಏನಾಗುತ್ತೆ? ಇವೆಲ್ಲವುಗಳಿಂದ ವಿಮೋಚನೆಯನ್ನ ಹೊಂತೀರಾ, ಇವೆಲ್ಲವುಗಳಿಂದ ಪರಿಹಾರ. ಯೇಸು ಸ್ವಾಮಿ ಒಳ್ಳೆ ದೇವರಾಗಿದ್ದಾನೆ ಪ್ರಿಯರೇ. ಯೇಸು ಸ್ವಾಮಿ ನನ್ನನ್ನು ನೋಡ್ತಾ ಇದ್ದಾನೆ. ನಮ್ಮ ದೃಷ್ಟಿ ಆತನ ಮೇಲೆ ಕೇಂದ್ರೀಕರಿಸ್ಕೋಣ. ಆದ್ರಿಂದ ಏನಾಗುತ್ತೆ? ದುಷ್ಟ ವಿರೋಧಿ ನಮ್ಮನ್ನ ಬಿಟ್ಟು ಆತನ ದೂರ ಹೋಗ್ತಾನೆ. ಯಾವಾಗ ನಾವು ಕರ್ತನ ಆಜ್ಞೆಗಳನ್ನ ಅನುಸಾರವಾಗಿ ನಡೆಯುವಾಗ, ಆತನನ್ನು ದೃಷ್ಟಿಸಿಯ ವಾಕ್ಯಗಳನ್ನ ಹೇಳಿದ ಪ್ರಕಾರ ನಾವು ಅದರ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ, ಓ ನಿರ್ವಂಚಕನಾದ ತಂದೆಯು, ನಿರ್ದೋಷಿಯಾದ ತಂದೆಯು, ನಿಷ್ಕಳಂಕನಾದ ತಂದೆಯು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನೀನು ನಾನು ಹಾಗಾದ್ರೆ ಈ ಒಂದು ಸಮಸ್ಯೆಗಳು ಬರುವಾಗ, ಎದುರಾಗುವಾಗ, ಸಂಕಟಗಳು ಬರುವಾಗ ನಾನು ನೀನು ಕಣ್ಣೆತ್ತಿ ನಾವು ಪರತೊಳ ಕಡೆ ನೋಡುವೆಯಾ? ನಾವಿನ ಮೇಲೆ ಅದನ್ನ ಮಾಡ್ತೀನಿ ಎಂಬುದಾಗಿ ನಾವು ನಿರ್ಧಾರ ಮಾಡ್ತೀವಿ. ಹಾಗಾದ್ರೆ ಕೀರ್ತಕರ್ತನು ಈ ರೀತಿ ಹೇಳ್ತಾನೆ, ನಾವೀಗಾಗಲೇ ಆತ್ಮಿಕ ಹೋರಾಟದಲ್ಲಿದ್ದೇವೆ, ಹೋರಾಟದ ರಣರಂಗದಲ್ಲಿ ನಿಂತಿದ್ದೇವೆ. ನಾನು ನಿಮಗೆ ಜ್ಞಾಪ ಮಾಡಿಕೊಡ್ತೇನೆ. ಆ ಗೀತಕರ್ತನು ಹೀಗೆ ಹೇಳ್ತಾನೆ, ಕಣ್ಣೆತ್ತಿ ಕೃಜೆಯನ್ನು ಪಾಪಾತ್ಮ ದೃಷ್ಟಿಸು, ಸ್ವಾಮಿಯ ಪ್ರೀತಿಯನ್ನು ಎಷ್ಟೆಂದು ಧ್ಯಾನಿಸು, ಆಶ್ರಮೆ ನೀನಾಗಾಗಿ ಶ್ರೇಯಸ್ಸು ತಾಳಿದ, ನಿನ್ನ ಕ್ರಮಕ್ಕಾಗಿಯೇ ಸ್ವರಕ್ತ ಚೆಲ್ಲಿದ, ಪಾಪಾತ್ಮನೆ ಆಲೈಸು, ಸಂದೇಹ ಬೇಡವು, ವಿಶ್ವಾಸಿಗೆಷ್ಟು ಮಾತ್ರ ರಕ್ಷಣೆ ತಪ್ಪದು, ರೋಗಿಷ್ಟ ನನ್ನ ಹತ್ರ ಕ್ಷೇಮಕ್ಕೆ ಬರಲು ಆರೋಗ್ಯ ಕೊಡುತ್ತೇನೆ ಎಂದೇಸು ಅಂದಾನು. ಹಾಗಾದರೆ ಪ್ರಿಯ ದೇವಜನರೇ, ನಿಮಗೆ ಆರೋಗ್ಯ ಬೇಕಾಗಿದ್ರೆ, ಕಷ್ಟಗಳಿಗೆ ಪರಿಹಾರ ಬೇಕಾಗಿದ್ರೆ, ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಬೇಕಾಗಿದ್ರೆ, ನೀವು ಕೊರತೆ ನೀಗಲ್ಪಡ್ಬೇಕಾಗಿದ್ರೆ, ಮತ್ತು ಹಣ್ಣಳಂತೆ ನೀವು ಕರ್ತನ ಹತ್ರ ಹೋಗ್ರಿ. ಮಹಿಮೆಯನ್ನು ಹೊಂದಬೇಕಾಗಿದ್ರೆ ಸ್ಟೆಫನನಂತೆ ನೀವು ಹತ್ರ ಹೋಗ್ರಿ. ಆಗ ನೀವು ಕನಿಕರಿಸಲ್ಪಡ್ತೀರಾ. ಮತ್ತು ದಾನಿಯೇಲನಂತೆ ನೀವು ಕರ್ತನನ್ನು ದೃಷ್ಟಿಸುವಾಗ ಸಮಸ್ಯೆ, ಕಷ್ಟ, ಸಂಕಟ, ನಮ್ಮನ್ನು ಹಿಂಸಿಸುವವರಿಂದ, ಆ ದುಷ್ಟನ ದಾಳಿಯ ಮುಷ್ಟಿಯಿಂದ
ಸೈತಾನ ವ್ಯಾಘ್ರನ ಮುಷ್ಟಿಯಿಂದ ನಮ್ಮನ್ನ ನಾವು ದೇವ್ರ ಕರ್ತನು ಪಾರು ಮಾಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಹೀಗೆ ನಾವು ನಿರ್ಧಾರ ಮಾಡುವುದಾದ್ರೆ ಕರ್ತನ ದೃಷ್ಟಿಯನ್ನ ನಾನು ಬಯಸ್ತೇನೆ, ಕರ್ತನಿಗೋಸ್ಕರ ನಾನು ಜೀವಿಸ್ತೇನೆ ಎಂಬುದಾಗಿ ನಿನ್ನ ನಿರ್ಧಾರ ಆಗಿದ್ರೆ ನನ್ನ ಜೊತೆ ನೀನು ಪ್ರಾರ್ಥನೆ ಮಾಡು. ಕರ್ತನನ್ನ ದೃಷ್ಟಿಸು. ಸರ್ವಶಕ್ತನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ನೀವು ಕೊಟ್ಟ ವಾಕ್ಯಕ್ಕಾಗಿ ನಿನಗೊಂದನೆ. ಹೌದು ಸ್ವಾಮಿ, ನಿನ್ನ ದೃಷ್ಟಿಯನ್ನು ನಾವು ನಿನ್ನಲ್ಲಿ ದೃಷ್ಟಿಸ್ತೇವೆ. ನಮ್ಮ ಮುಖಗಳು ಲಜ್ಜೆಯಿಂದ ಕೆಡುವುದಿಲ್ಲ, ನಮ್ಮ ಮುಖಗಳು ಪ್ರಕಾಶಮಯವಾಗಿರುತ್ತೆ. ನಾವು ನಿನ್ನನ್ನೇ ದೃಷ್ಟಿಸ್ತೇವೆ ರಾಜ. ಈ ವಾಕ್ಯಗಳು ಸತ್ಯವಾಗಿವೆ ತಂದೆಯೇ. ಕೇಳುಗರನ್ನ, ಇಲ್ಲಿರುವಂತಹ ಪ್ರತಿಯೊಬ್ಬ ವೀಕ್ಷಕರನ್ನ ನಿನ್ನ ಕರುಣೆಸ್ತಕ್ಕೆ ಒಪ್ಪಿಸ್ತೇವೆ. ಪ್ರತಿಯೊಬ್ಬೊಬ್ಬರು ತಮ್ಮ ಜೀವಿತದಲ್ಲಿ ನಿನ್ನನ್ನೇ ದೃಷ್ಟಿಸುವಂತೆ ಸಹಾಯ ಮಾಡು. ಯಾರ್ಯಾರಿಗೆ ಕಷ್ಟ, ಯಾರ್ಯಾರಿಗೆ ಸಾಲದ ಬಾಧೆ, ಯಾರ್ಯಾರಿಗೆ ಮಕ್ಕಳ ಸಮಸ್ಯೆ, ಅವೆಲ್ಲಗಳು ತೊರೆದು ಹೋಗಲಿ ಯೇಸು ನಾಮದಲ್ಲಿ. ಅವರ ಮನೆಗಳಲ್ಲಿ ಸಂತೋಷ ಸಮಾಧಾನ ಬರಲಿ. ಕ್ರಿಸ್ತೇಸುವಿನ ಹೆಸರಲ್ಲಿ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ವಂದನೆ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈಗಾಗಲೇ ನೀವು ಕರ್ತನನ್ನ ದೃಷ್ಟಿಸುವಂತದನ್ನ ಕಲ್ತುಕೊಂಡಿದ್ದೀರಾ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ತಿರುಗಿ ಭೇಟಿ ಆಗೋರಿಗೆ ಇದೇ ಸಮಯ, ಇದೇ ದಿವಸ ಕರ್ತ ನಿಮ್ಮನ್ನು ಹೇಳುವಾಗ ಆಶೀರ್ವಾದ ಮಾಡಲಿ. ಆಮೇನ್.